ಮಾಡಿಬಿಟ್ಟೆ, ಅದು ಕಟ್ಟಾಯಿತು, ವಿಡಿಯೋ ಕಟ್ಟಾಯಿತು, ಪರವಾಗಿಲ್ಲ. ಅಪರಬ್ರಹ್ಮ ಅಂದರೆ ಯಾರು, ಪರಬ್ರಹ್ಮ ಅಂದರೆ ಯಾರು ಅಂದರೆ ಯತ್ರ ಅವಿದ್ಯಾಕೃತ ನಾಮರೂಪಾದಿ ವಿಶೇಷ ಪ್ರತಿಷೇಧಾತ್. ಅವಿದ್ಯಾಕೃತ ನಾಮರೂಪ ಎಲ್ಲ ಅವಿದ್ಯಾಕಲ್ಪಿತ ಅಂದರೆ ಅಧ್ಯಾಸದಿಂದ. ಅಧ್ಯಾಸ ಅಂದರೆ ಏನು? ಅನ್ಯದೃಷ್ಟಿ ಅಧ್ಯಾಸ. ಅಧ್ಯಾಸ ಅಂದರೆ ಅದೇ ಅರ್ಥ. ಬ್ರಹ್ಮನಾಗಿರುವುದು ಬಿಟ್ಟು ಬ್ರಹ್ಮಕ್ಕಿಂತ ಇನ್ನೊಂದು ಅನ್ನುವುದೇ ಅಧ್ಯಾಸ. ಬ್ರಹ್ಮಕ್ಕಿಂತ ಇನ್ನೊಂದು ಏನು ಅಂದರೆ ಇನ್ನೊಂದು ಇಲ್ಲವೇ ಇಲ್ಲ, ಬರೀ ಇಲ್ಲದ್ದು ಅನಿಸುತ್ತಾ ಇದೆ, ಅದೇ ತಪ್ಪು. ನೋಡಿ, ಬ್ರಹ್ಮಕ್ಕಿಂತ ಇನ್ನೊಂದಿನ ದೃಷ್ಟಿ, ಇನ್ನೊಂದಿನಿಂದ ನೋಡುವುದು. ಇನ್ನೊಂದು ಇಲ್ಲವೇ? ಹೌದು, ಅದೇ ಹೇಳ್ತಾ ಇದ್ದೀವಿ ಮಿಥ್ಯಾ ಎಂದು. ಬ್ರಹ್ಮಕ್ಕಿಂತ ಇನ್ನೊಂದು ಇಲ್ಲ, ಆದರೂ ಇದ್ದಂತೆ ಊಹಿಸಿ ನೋಡಿದರೆ ಅದೇನೇ ಹೇಳಬೇಕು? ಇಲ್ಲದು ನೋಡ್ತಾ ಇದ್ದೀವಪ್ಪ, ಇಲ್ಲದು ಊಹಿಸ್ಕೊಳ್ತಾ ಇದೆ, ಕಲ್ಪನಾ ಅಂಥದ್ದು ಇಲ್ಲವೇ ಇಲ್ಲ, ಅದೇ ಅಧ್ಯಾಸ. ಆದ್ದರಿಂದ ಬ್ರಹ್ಮಕ್ಕಿಂತ ಇನ್ನೊಂದು ದೃಷ್ಟಿ ಅಧ್ಯಾಸ, ಅದೇ ಅವಿದ್ಯ, ತಪ್ಪು ತಿಳುವಳಿಕೆ, ಅದು ಭ್ರಾಂತಿ, ಅಂಥದ್ದು ಇಲ್ಲವೇ ಇಲ್ಲ. ಇಲ್ಲದ್ದನ್ನು ಇದ್ದಂತೆ ಅನುಕೊಂಡು ಅಲ್ಲಿಂದ ನೋಡುವುದು. ಆದ್ದರಿಂದ ಆ ದೃಷ್ಟಿಯಿಂದ ನೋಡಿದ್ದೆಲ್ಲ ನಿಜವಾಗಿ ಇಲ್ಲ ಎಂದು ತಿಳಿಸಿಬಿಡುವುದು. ಆ ತಪ್ಪು ದೃಷ್ಟಿ, ಇಲ್ಲದ ದೃಷ್ಟಿಯಿಂದ ಇದ್ದಂತೆ ಕಲ್ಪಿಸಿಕೊಂಡು ಊಹಿದ್ದನ್ನು ಅದು ಇಲ್ಲ ಇಲ್ಲ ಎಂದು ತಿಳಿಸಿಬಿಟ್ಟರೆ ಏನಾಗುತ್ತದೆ? ಇಲ್ಲ ಎಂದು ತಿಳಿಸಿಬಿಟ್ಟರೆ ಆ ದೋಷಗಳೆಲ್ಲ ಹೋಗಿಬಿಡ್ತದೆ. ಅದೇ ಅವಿದ್ಯಾ ನಿವೃತ್ತಿ, ಅವಿದ್ಯಾ ನಿಷೇಧ. ಇದನ್ನೇ ಅವಿದ್ಯಾ ನಿಷೇಧ. ಅವಿದ್ಯಾ ನಿಷೇಧ ಅಂದರೆ ಏನು? ಇದ್ದನ್ನು ನಿಷೇಧ ಮಾಡ್ತೀವಾ? ಅಲ್ಲ. ಮತ್ತೇನು ಮಾಡ್ತೀವಿ? ಇದ್ದನ್ನು ನಿಷೇಧ ಮಾಡದಿದ್ದರೆ ಇಲ್ಲದ್ದನ್ನು ಮಾಡ್ತೀವಿ. ಇಲ್ಲದಿಲ್ಲನೇ ಇಲ್ಲ ಅಲ್ಲವೇ? ಅಲ್ಲ, ಹಾಗಲ್ಲ. ಅದು ಬ್ರಹ್ಮಕ್ಕಿಂತ ಬೇರೆ ಎಂಬುದಿಲ್ಲ, ಆದರೂ ಇದ್ದಂತೆ ತಿಳ್ಕೊಂಡು ಬಿಟ್ಟಿದ್ದನಲ್ಲ, ಆ ತಪ್ಪು ತಿಳುವಳಿಕೆಯನ್ನು ತಪ್ಪೆಂದು ತಿಳಿಸುವುದು. ತಪ್ಪನ್ನು ತಪ್ಪಾಗಿ ತಿಳಿಸಿದ್ದರೆ ಇನ್ನೇನಾಗುತ್ತದೆ? ಸರ್ವಗುಣ ನಿಷೇಧ. ಅದರಿಂದೇನು? ನೀವು ಪರಮಾತ್ಮಕ್ಕಿಂತ ಬೇರೆ ಎಂದು ತಿಳ್ಕೊಳ್ಳುವುದೇ ಜೀವಬುದ್ಧಿ. ಜೀವ ಅಂದರೆ ಯಾರೋ ಇಲ್ಲ, ಪರಮಾತ್ಮಗಿಂತ ಬೇರೆ ಎಂದು ಅನಿಸುತ್ತಾ ಇದೆ ನೋಡಿ, ಆ ದೃಷ್ಟಿ ಜೀವಭಾವ. ಆ ಜೀವಭಾವ ತಪ್ಪು, ಏಕೆಂದರೆ ಪರಮಾತ್ಮಕ್ಕಿಂತ ಬೇರೆ ಇಲ್ಲ, ಅದರ ನಿಜ ಸ್ವರೂಪ ಬ್ರಹ್ಮವೇ. ಆದ್ದರಿಂದ ಬೇರೆ ಎಂದು ಅನಿಸುವುದು, ಅದನ್ನು ನಿಷೇಧ ಮಾಡಿಬಿಟ್ಟರೆ ಅದು ಹೋಗಿ ಏನಾಗುತ್ತದೆ? ಅದು ನಿಜವಾಗಿ ಇಲ್ಲ ಎಂದು ತಿಳ್ಕೊಂಡರೆ ತಾನು ಇದ್ದದ್ದು ಬ್ರಹ್ಮೆ ಎಂದು ಬ್ರಹ್ಮಸ್ವರೂಪಕ್ಕೆ ಬಂದು ಬಿಡ್ತಾನೆ, ಅಂದರೆ ತಿಳ್ಕೊಂಡು ಬಿಡ್ತಾನೆ. ಹಾಗೆ ಅವಿದ್ಯಾಕೃತ ನಾಮರೂಪಾದಿ ವಿಶೇಷ ಪ್ರತಿಷೇಧಾತ್. ಅವಿದ್ಯಾಕಲ್ಪಿತವಾದ ನಾಮರೂಪಗಳನ್ನೆಲ್ಲ ನಿಷೇಧ ಮಾಡುವುದರಿಂದ, ನಾಮರೂಪ ಅಂದರೆ ತೋರಿಕೆಗಳು. ನಾಮರೂಪ ಅಂದರೆ ಏನು? ತೋರುವ ಬಗೆ. ತೋರುವ ಬಗೆಗೂ ನಾಮರೂಪ ಅಷ್ಟೇ. ಅವಿದ್ಯಾಕೃತ ಅಂದರೆ ಏನು? ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆಯಿಂದ ತೋರುವ ಬಗೆಗಳನ್ನೆಲ್ಲ ನಿಷೇಧ ಮಾಡ್ತೀವಿ. ಅಂದರೆ ತಪ್ಪು ತಿಳುವಳಿಕೆಯನ್ನೇ ತಪ್ಪು ಎಂದು ಹೇಳಿಬಿಡ್ತೀವಿ. ಆ ತೋರಿಕೆಗಳೆಲ್ಲ ನಿಜವಾಗಿ ಇಲ್ಲ ಎಂದು ಹೇಳಿಬಿಡ್ತೀವಿ. ಇದನ್ನು ಯಾವುದು ನಿಜವೋ ಅಲ್ಲಿಗೆ ಬಂದುಬಿಡ್ತಾನೆ. ಆವಾಗ ಅಸ್ಥೂಲಾದಿ ಶಬ್ದೈರ್ಬ್ರಹ್ಮೋಪದಿಶ್ಯತೆ. ಅದರಿಂದ ಅಸ್ಥೂಲಂ ಮಹಸ್ವಂ ಅದೀರ್ಘಂ, ಅದಲ್ಲ ಇದಿಲ್ಲ, ಉದ್ದ ಅಲ್ಲ, ಸಣ್ಣದು ಅಲ್ಲ, ಶಬ್ದ ಅಲ್ಲ, ಸ್ಪರ್ಶ ಅಲ್ಲ, ರೂಪ ಅಲ್ಲ, ರಸ ಅಲ್ಲ, ಗಂಧ ಅಲ್ಲ, ಹತ್ತಿರ ಅಲ್ಲ, ದೂರ ಅಲ್ಲ, ಹಿಂದೆ ಅಲ್ಲ, ಮುಂದೆ ಅಲ್ಲ, ದೊಡ್ಡದು ಅಲ್ಲ, ಸಣ್ಣದು ಅಲ್ಲ, ಉದ್ದದು ಅಲ್ಲ, ಕುಳ್ಳದು ಅಲ್ಲ, ಎಲ್ಲವೂ ನಿಷೇಧ. ಹೀಗೆ ನಿಷೇಧ ಮಾಡಿಬಿದ್ದರೆ ಸೂಕ್ಷ್ಮ ಅಲ್ಲ, ಸ್ಥೂಲಮಲ್ಲ, ಒಳಗೆ ಇಲ್ಲ, ಹೊರಗೆ ಇಲ್ಲ, ಇಂಥದ್ದು ಎಲ್ಲ ಬಗೆಯಾದ ಸಂಬಂಧಗಳನ್ನು ನಿಷೇಧ ಮಾಡುವುದು. ಅದೇಕೆ ನಿಷೇಧ ಮಾಡುವುದೇಕೆ? ಆ ಸಂಬಂಧಗಳೆಲ್ಲ ತಪ್ಪು. ಏಕೆಂದರೆ ತನ್ನ ನಿಜ ಸ್ವರೂಪಕ್ಕೆ ಈ ತೋರುವ ಸಂಬಂಧಗಳಿಲ್ಲ, ಈ ತೋರುವ ಸಂಬಂಧಗಳೆಲ್ಲ ತಪ್ಪು ತಿಳುವಳಿಕೆ. ಆದ್ದರಿಂದ ತಪ್ಪು ತಿಳುವಳಿಕೆಯಿಂದ ತೋರುವ ಸಂಬಂಧಗಳನ್ನೆಲ್ಲ ನಿಷೇಧ ಮಾಡಿ ತಾನು ಹೇಗಿದ್ದಾನೋ ಹಾಗೆಯೇ ತಾನು ಅಷ್ಟೇ, ಹಾಗೆ ತಿಳಿಸುವುದನ್ನು ಪರಂ ಬ್ರಹ್ಮ ಎಂದು ಹೇಳ್ತೀವಿ. ಪರಂ ಅಂದರೆ ಉತ್ಕೃಷ್ಟ, ಹೆಚ್ಚಿನ. ಅಲ್ಲಿ ಹೆಚ್ಚಿನ ಗಿಚ್ಚಿನ ಏನಿಲ್ಲ, ಅಂದರೆ ತಾನಾಗಿರುವ ಸ್ವತಃಸಿದ್ಧ ಬ್ರಹ್ಮ ಎಂದರ್ಥ. ಈಗ ಇನ್ನೊಂದಿದೆ, ತದೇವ ಯತ್ರ ನಾಮರೂಪಾದಿ ವಿಶೇಷೇಣ ಕೇನಚಿದಪಿ ವಿಶಿಷ್ಟಂ. ಈಗ ಅದೇ ಪರಮಾತ್ಮನನ್ನು ಯಾವುದೇ ಒಂದು ಸಂಬಂಧದಲ್ಲಿ ನೋಡುವಾಗ
ಯಾವುದೇ ಒಂದು ವಿಶಿಷ್ಟವಾಗಿ ತೋರ್ತಾನೆ, ಹಾಗಿದ್ದಾನೆ ಹೀಗಿದ್ದಾನೆ ಏನೋ ಏನೋ ಒಂದು ವಿಶಿಷ್ಟ ಗುಣಗಳು ಕಂಡು ಬರ್ತವಲ್ಲ, ಅದು ಸಗುಣೋಪಾಸನ. ಉಪಾಸನಾಯ ಉಪದಿಶ್ಯತೆ ಮನೋಮಯ ಪ್ರಾಣರೂಪೋ ಭಾರೂಪ ಪರಮಾತ್ಮ ಮನೋಮಯ. ಅಂದರೆ ನಮ್ಮ ಮನಸ್ಸಿನಲ್ಲಿದ್ದು ನಮ್ಮ ಮನಸ್ಸಿನಲ್ಲಿ ಏನೇನು ಸಂಕಲ್ಪಗಳು ಯೋಚನೆಗಳು ಅನುಭವಗಳಾಗುತ್ತಾ ಇದೆಯೋ ನಮ್ಮ ಮನಸ್ಸೆಲ್ಲ ಪರಮಾತ್ಮನೇ ಎಂದು ಭಾವಿಸು. ಅಂದರೆ ನಾನು ಎಂದು ಅಭಿಮಾನ ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಆಗುವ ಯೋಚನೆಗಳು ಫೀಲಿಂಗ್ಗಳು ಅದೆಲ್ಲ ಪರಮಾತ್ಮನ ಫೀಲಿಂಗ್ಗಳೇ, ಪರಮಾತ್ಮನ ವಿಭೂತೆ, ಪರಮಾತ್ಮನ ಯೋಚನೆಗಳೇ. ಒಂದು ಯೋಚನೆ ನಿನ್ನದಿಲ್ಲ, ನಿನ್ನಲ್ಲಿ ಉಂಟಾಗುವ ಯೋಚನೆಗಳೆಲ್ಲ ಪರಮಾತ್ಮನದೇ ಎಂದು ಪ್ರೀತಿಯಿಂದ ನೋಡು. ಕೇನಚಿದಪಿ ವಿಶಿಷ್ಟಂ ಉಪಾಸನಾಯ ಉಪದಿಶ್ಯತೆ ಮನೋಮಯ ಪ್ರಾಣ ಶರೀರ. ಅವನು ಮನಸ್ಸೇ ಪರಮಾತ್ಮ, ಪ್ರಾಣವೇನು ನಮ್ಮ ಉಸಿರು ಇದೆಲ್ಲ, ಪ್ರಾಣ ಬದುಕಿರುವುದೇನಲ್ಲ, ಈ ಬದುಕಿರುವುದು ಅವರ ಶರೀರ. ಅವರು ಹೇಗಿರುತ್ತಾನೆ, ಅವರು ಚೈತನ್ಯ ರೂಪ. ಅವರು ಚೈತನ್ಯ ರೂಪ. ಮನಸ್ಸಿನಲ್ಲಿ ಒಂದು ಅರಿವಿದೆ ನೋಡಿ, ಆ ಮನಸ್ಸಿನ ಅರಿವೇ ಪರಮಾತ್ಮ. ಇದು ಮನಸ್ಸನ್ನು ದಾಟಿ ಹೇಳುತ್ತಾ ಇಲ್ಲ, ಮನಸ್ಸನ್ನು ಇಟ್ಕೊಂಡೇ ಹೇಳ್ತಾ ಇದೆ. ಏಕೆ? ಇದು ಸಗುಣೋಪಾಸನ. ಮನಸ್ಸಿನಲ್ಲಿ ಯಾವ ಅರಿವು ತೋರ್ತಾ ಇದೆಯೋ ಅದು ಪರಮಾತ್ಮ. ಅವರಿಗೆ ಪ್ರಾಣ ಎಂಬುದು ಶರೀರ. ಹೀಗೆ ಉಪಾಸನ ಮಾಡಬೇಕು. ಭಾರೂಪ ಇತ್ಯಾದಿ ಶಬ್ದೈ ತದಪರಂ, ಇದು ಅಪರಬ್ರಹ್ಮ. ನಾನು ಏವಂ ಅದ್ವಿತೀಯ ಶ್ರುತಿ ರೂಪರುದ್ಯೇತ. ಮರಿ ಹೀಗಾದರೆ ಮರಿ ಪರಮಾತ್ಮನನ್ನು ಈ ಉಪಾಸನಾ ಗುಣಗಳುಳ್ಳವನಾಗಿ ಉಪಾಸನ ಮಾಡಿದ್ದರೆ ಅಯ್ಯೋದು ತಪ್ಪಾಗಲ್ಲವಾ ಎಂದು ಹೇಳ್ತಾನೆ. ಇದರಿಂದ ಅದ್ವಿತೀಯ ಶ್ರುತಿ ಪರಮಾತ್ಮ ಅದ್ವೈತ ಎನ್ನುವುದು ಹೇಳುವ ಉಪನಿಷತ್ತಕ್ಕೆ ವಿರುದ್ಧವಾಗುತ್ತದೆ ಅಲ್ಲವೇ? ಅಂದರೆ ಅದು ಇರಲಿ. ಏಕೆಂದರೆ ಅವಿದ್ಯಾಕೃತ ನಾಮರೂಪೋಪಾಧಿಕತೆಯ ಪರಿಹೃತತ್ವಾತ್. ಅಂದರೆ ಪರಮಾತ್ಮನನ್ನು ಗುಣಗಳುಳ್ಳವನಾಗಿ ಹೇಳಿದ್ದು ತಪ್ಪಾಗಲ್ಲ. ಏಕೆಂದರೆ ಸರ್ವಗುಣರಹಿತ ಅದ್ವೈತಂ ಬ್ರಹ್ಮ ಎಂದು ಹೇಳಿದ್ದು ಅವರ ಸ್ವರೂಪ. ಗುಣಗಳು ಹೇಳಿದ್ದು ಅವನನ್ನೇ ಗುಣಗಳಾಗಿ ಒಬ್ಬ ಭಕ್ತನು ನೋಡ್ತಾನೆ, ಸಾಧಕ ನೋಡ್ತಾನೆ, ಉಪಾಸಕ ನೋಡ್ತಾನೆ. ಉಪಾಸಕನಿಗೆ ಹಾಗೆ ಕಂಡು ಬರುತ್ತಾನೆ ಎಂದು ಹೇಳಿದೆ ಅಷ್ಟೇ. ಅವನೇ ಹಾಗಿದ್ದಾನೆ ಎಂದು ಹೇಳಲಿಲ್ಲವಲ್ಲ. ಅವನು ಹಾಗೆ ನಿಮಗೆ ತೋರ್ತಾನೆ. ಆಕಾಶ ನೀಲಾಕಾಶವಾಗಿ ತೋರ್ತದೆ, ತೋರಲಿ. ಬಟ್ ಆಕಾಶಕ್ಕೆ ನೀಲವಿಲ್ಲ. ಸೂರ್ಯ ಇಷ್ಟು ಸಣ್ಣನಾಗಿ ತೋರ್ತಾನೆ, ಇಷ್ಟೇ. ಅವನಷ್ಟು ಸಣ್ಣನಾಗಿಲ್ಲ, ಇರೋದು ದೊಡ್ಡದು, ಮಹಾ ದೊಡ್ಡವನು, ಭೂಮಿಗಿಂತ ದೊಡ್ಡವನಾಗಿದ್ದಾನೆ. ನಮ್ಮ ದೃಷ್ಟಿಗೆ ತೋರ್ತಾನೆ, ತೋರಲಿ. ಹಾಗೆ ನಿಮಗೆ ಹೇಗೆ ತೋರುತ್ತಾನೋ ಅಷ್ಟೇ ಹೇಳಿದ್ದೇವೆ, ನಿಮಗೆ ಉಪಾಸನಕ್ಕೋಸ್ಕರ. ಆದ್ದರಿಂದ ಅದು ಅವಿದ್ಯಾಕಲ್ಪಿತ ನಾಮರೂಪಗಳಿಂದ ಹೇಳಿದ್ದೇ ಹೊರತು ಅದು ಪರಮಾತ್ಮನ ತತ್ವವಲ್ಲ. ಅದರಿಂದ ತಪ್ಪಿಲ್ಲ. ಅದ್ವೈತವೇನೋ ಪರಮಾತ್ಮ ನಿಜಸ್ವರೂಪ. ಆ ಅದ್ವೈತ ಸ್ವರೂಪಕ್ಕಿಂತ ಭಿನ್ನವಾಗಿ ಗುಣಗಳುಳ್ಳವನಾಗಿ ಹೇಳಿದ್ದರೆ ತಪ್ಪಾಗಲ್ಲ. ಏಕೆಂದರೆ ಪರಮಾತ್ಮನ ಸ್ವರೂಪವನ್ನು ಹೇಳುತ್ತಾ ಇಲ್ಲ, ಉಪಾಸಕನಿಗೆ ಸಾಧಕನಿಗೆ ತೋರುವ ಬಗೆಯನ್ನು ಹೇಳುತ್ತಾ ಇದ್ದೀವಿ. ತೋರಲಿ, ಅದು ನಿಮಗೆ ಅನುಕೂಲ. ಆ ತೋರಿದ ರೂಪವನ್ನು ನೀವು ಆರಾಧನೆ ಮಾಡ್ಕೊ. ನಿಮಗೆ ಅದಕ್ಕೆ ಅನುಗುಣವಾಗಿ ಆ ಗುಣಗಳು, ವಿಶೇಷ ಭಗವಂತನ ಅನುಗ್ರಹ, ಆ ಶಕ್ತಿ ಮಹಿಮೆ, ಗುಣಗಳು ಶಕ್ತಿಗಳು ಮಹಿಮೆಗಳು ಎಲ್ಲ ನಿಮಗೆ ಬಂದುಬಿಡ್ತವೆ. ಐಶ್ವರ್ಯ ಸಂಪದ ಅಧಿಕಾರ ಭೋಗ ಎಲ್ಲ ಕೊಡ್ತಾನೆ ಭಗವಂತ. ಅಷ್ಟಸಿದ್ಧಿಗಳು ಎಲ್ಲ ಕೊಡ್ತಾನೆ. ಬ್ರಹ್ಮಲೋಕ ಹೋಗುವುದು ಮುಂತಾದದ್ದೆಲ್ಲ. ಅದರಿಂದ ಅಂದರೆ ಸಗುಣ ಉಪಾಸನಕ್ಕೋಸ್ಕರ ಗುಣಗಳ ಸಮೇತವಾಗಿ ಹೇಳುವುದರಿಂದ ನಿರ್ಗುಣ ಬ್ರಹ್ಮಕ್ಕೆ ಅಡ್ಡಿಯಾಗಲ್ಲ. ಏಕೆ? ಅದೇ ಬ್ರಹ್ಮವನ್ನು ಸಂಬಂಧದಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ಹೊರತು ಅದ್ವೈತ ಬ್ರಹ್ಮವನ್ನೇ ತಪ್ಪಾಯಿತು ಎಂದಾಗಲ್ಲ. ಗುಣಗಳನ್ನು ಹೇಳುವುದರಿಂದ ಅದ್ವೈತ ಬ್ರಹ್ಮ ತಪ್ಪಾಗಲ್ಲ. ಏಕೆ? ಅದ್ವಿತೀಯ ಬ್ರಹ್ಮವನ್ನೇ ಗುಣಗಳು ಅವಿದ್ಯಾಕಲ್ಪಿತವಾಗಿ ಹೇಳಿಸಿ ಅವಿದ್ಯಾಕಲ್ಪಿತದಿಂದ ಅದ ಗುಣಗಳನ್ನು ಅಂಟಿಸಿ ತಿಳ್ಕೊಳ್ತಾ ಇದ್ದೀವಿ, ಉಪಾಸನ ಮಾಡ್ತಾ ಇದ್ದೀವಿ. ಆಯಿತು. ಇನ್ನೊಂದು ವಾಕ್ಯ, ಭಾಷ್ಯವಾಕ್ಯ ಇದೆ ನೋಡಿ. ಪರಬ್ರಹ್ಮ ಸಾಮೀಪ್ಯಾತ್ ಅಪರಸ್ಯ ಬ್ರಹ್ಮಣಃ ತಸ್ಮಿನ್ನಪಿ ಬ್ರಹ್ಮ ಶಬ್ದ ಪ್ರಯೋಗೋ ನ ವಿರುದ್ಯತೆ. ಹಾಗಾದರೆ ಅದು ಅವಿದ್ಯಾ ದೃಷ್ಟಿಗೆ ಸಾಧಕನಗ ದೃಷ್ಟಿ ತೋರುವ ಆಗುವುದರಿಂದ ಅವರು ಬ್ರಹ್ಮ ಅಲ್ಲ ಎಂದು ಹೇಳಬೇಕು, ಅದು ಪರಮಾತ್ಮ ಅಲ್ಲವೇ ಅಲ್ಲ ಎಂದು ಹೇಳಬೇಕು. ನೀವು ಸಾಧಕನ ದೃಷ್ಟಿಗೆ ಉಪಾಸಕನ ದೃಷ್ಟಿಗೆ ತೋರುವ ಬಗೆಯೇ ಪರಮಾತ್ಮನ ಗುಣಗಳು. ಹಾಗಾದರೆ ಆ ಸಗುಣ ಬ್ರಹ್ಮವನ್ನು ಬ್ರಹ್ಮ ಅಲ್ಲ ಎಂದು ಹೇಳಬೇಕು. ನಿರ್ಗುಣವೇ ಅದ್ವಿತೀಯ ಬ್ರಹ್ಮವೇ ಬ್ರಹ್ಮ, ಸಗುಣ ಬ್ರಹ್ಮವು ಬ್ರಹ್ಮವಲ್ಲ ಎಂದು ಹೇಳಬೇಕು. ನೀವು ಬ್ರಹ್ಮ ಎಂದು ಏಕೆ ಹೇಳ್ತೀರಿ ಅಂದರೆ ಸಗುಣವಾಗಿದ್ದರೂ ಅದು ಬ್ರಹ್ಮವನ್ನೇ ಗುಣಗಳು ಸೇರಿಸಿ ನೋಡ್ತಾ ಇದ್ದೀವಿ. ಅದು ಬ್ರಹ್ಮಗಿಂತ
ದೂರವಲ್ಲ, ಸ್ವಲ್ಪ ದೂರವೇ ಹೊರತು ಹೆಚ್ಚಲ್ಲ. ಅಂದರೆ ಪರಮಾತ್ಮವನ್ನೇ ಉಪಾಸಕನ ದೃಷ್ಟಿಯಿಂದ ನೋಡುವುದರಿಂದ ಕೆಲವು ಗುಣಗಳುಳ್ಳವನಾಗಿ ಕಂಡುಬರ್ತಾನೆ. ಅವನು ಪರಮಾತ್ಮಕ್ಕೆ ಹತ್ತಿರವಾಗಿದ್ದಾನೆ, ಅಂದರೆ ಸ್ವತಃಸಿದ್ಧ ಪರಮಾತ್ಮಕ್ಕೆ ಹತ್ತಿರವಾಗಿದ್ದಾನೆ. ಆದ್ದರಿಂದ ಅಪರಬ್ರಹ್ಮವನ್ನು ಅಥವಾ ಸಗುಣ ಬ್ರಹ್ಮವನ್ನು ಬ್ರಹ್ಮ ಎಂದು ಹೇಳುವುದರಿಂದ ತಪ್ಪಿಲ್ಲ. ಇಲ್ಲಿ ಸ್ವಾಮೀಜಿ ಹೇಳ್ತಾರೆ ನೋಡಿ, ವಾಕ್ಯ ಚೆನ್ನಾಗಿದೆ, ಭಾಷ್ಯವಾಕ್ಯ. ಪರಬ್ರಹ್ಮ ಸಾಮೀಪ್ಯಾತ್, ಪರಬ್ರಹ್ಮಕ್ಕೆ ಅತ್ಯಂತ ಸಮೀಪವಾಗಿದ್ದಾನೆ. ಅವನು ಬ್ರಹ್ಮನೇ ಒಂದು ಚೂರು ಆಕಾಶಕ್ಕೆ ನೀಲಾಕಾಶ ನೋಡಿದ್ದರೆ ಅದು ಆಕಾಶ ಹಾಗೆಯೇ ಇರುತ್ತದೆ, ಬಟ್ ಒಂದು ಚೂರು ನೀಲ ಸೇರಿಸಿದ್ದೀವಿ ಅಷ್ಟೇ, ಒಂದು ಚೂರು ನೀಲವನ್ನು ಸೇರಿಸಿದ್ದೇವೆ ಹೊರತು ಆಕಾಶವೇ. ಹಾಗೆ ಪರಬ್ರಹ್ಮ ಸಾಮೀಪ್ಯಾತ್ ಅಪರಸ್ಯ ಬ್ರಹ್ಮಣಃ, ಅಪರಬ್ರಹ್ಮ ಅಂದರೆ ಉಪಾಸಕನು ನೋಡುವ ಬ್ರಹ್ಮ ಪರಬ್ರಹ್ಮಕ್ಕೆ ಹತ್ತಿರವೇ ಆಗಿರುವುದರಿಂದ ತಸ್ಮಿನ್ನಪಿ ಬ್ರಹ್ಮಶಬ್ದ ಪ್ರಯೋಗೋ ನಭಿರುದ್ಯತೆ, ಅದಕ್ಕೆ ಬ್ರಹ್ಮ ಎಂದು ಹೇಳುವುದು ತಪ್ಪಿಲ್ಲ. ಪರಮೇವ ಹಿ ಬ್ರಹ್ಮ, ಏಕೆಂದರೆ ಸಗುಣ ಬ್ರಹ್ಮವನ್ನು ಬ್ರಹ್ಮ ಹೇಳುವುದರಿಂದ ತಪ್ಪಿಲ್ಲ. ಅದರಿಂದ ಮೊದಲು ಎರಡು ಬ್ರಹ್ಮಗಳಾಗಲ್ಲ, ಬ್ರಹ್ಮಗಳು ಎರಡಾಗಲ್ಲ. ಮೂಲ ಬ್ರಹ್ಮನೇ ಗುಣರಹಿತ ಸ್ವತಃಸಿದ್ಧ ಅದ್ವಿತೀಯ ಬ್ರಹ್ಮನೇ ಬ್ರಹ್ಮ. మరి ಇದು ಬ್ರಹ್ಮ ಹೇಗಾಗುತ್ತದೆ ಅಂದರೆ ಅವನನ್ನೇ ಒಂದು ಅಂಶದಲ್ಲಿ ಒಂದು ದೃಷ್ಟ್ಯ ನೋಡ್ತಾ ಇದ್ದೀವಿ. ಅನಂತಾಕಾಶವನ್ನೇ ಒಂದು ಜಾಗದಲ್ಲಿ ನೋಡಿದ್ದರೆ ಅದು ಆಕಾಶ, ಮೈದಾನ ಆಕಾಶ ಹೇಳ್ತೀವಿ. ಒಂದು ಜಾಗದಲ್ಲಿ ನೋಡುವುದರಿಂದ ಮೂಲ ಆಕಾಶವನ್ನು ಸ್ವಲ್ಪ ಅಂಶದಲ್ಲಿ ನೋಡಿದ್ದೇವೆ ಹೊರತು ಅದು ಆಕಾಶ ಅಲ್ಲ ಎಂದಲ್ಲ. ಅದು ಆಕಾಶವೇ, ಆದರೆ ಆಕಾಶ ತಾನಾಗಿ ನೋಡುವಂಥದ್ದಲ್ಲ, ಒಂದು ಸಂದರ್ಭದಲ್ಲಿ ನೋಡಿದ್ದೇವೆ ಅಷ್ಟೇ, ಒಂದಾನೊಂದು ಮೈದಾನ ಸಂದರ್ಭದಲ್ಲಿ ನೋಡಿರುವ ಆಕಾಶ. ಹಾಗೆ ಪರಮೇವ ಬ್ರಹ್ಮ, ಪರಬ್ರಹ್ಮವನ್ನೇ ಸ್ವಲ್ಪ ಗುಣಗಳು ಸೇರಿಸಿ ಉಪಾಸನ ಮಾಡುವುದರಿಂದ ಪರಬ್ರಹ್ಮಕ್ಕಿಂತ ದೂರವೇನಲ್ಲ, ಒಂಚೂರು ದೂರವೇ ಹೊರತು ಹೆಚ್ಚಲ್ಲ. ಪರಮೇವ ಬ್ರಹ್ಮ ವಿಶುದ್ಧೋಪಾಧಿ ಸಂಬಂಧಂ ಕ್ವಚಿತ್, ವಿಶುದ್ಧ ಉಪಾಧಿ. ವಿಶುದ್ಧ ಅಂದರೇನು? ಅದು ಮಿನಿಮಮ್ ಉಪಾಧಿ ಎಂದರ್ಥ. ಈಗ ಅದಕ್ಕಿಂತ ಹೆಚ್ಚು ಉಪಾಧಿ ರಹಿತವೇ, ಅಂದರೆ ಬಾರ್ಡರ್ನಲ್ಲಿದ್ದಾನೆ. ಅಂದರೆ ಸಗುಣೋಪಾದಿಯಲ್ಲಿ ಸಗುಣ ನಾಮರೂಪದಲ್ಲಿ ಅತ್ಯಂತ ಬಾರ್ಡರ್ಗೂ ಬಂದುಬಿಟ್ಟ. ಎಷ್ಟು ಅಂದರೆ ಅರ್ಥವೇನು? ಒಂದು ವಸ್ತುವನ್ನು ರಬ್ಬರ್ ತಗೊಂಡರೆ ನೋಡಿ, ರಬ್ಬರನ್ನು ಹೀಗೆ ಎಳೆಯಬಹುದು, ಸ್ಪ್ರಿಂಗ್ ರಬ್ಬರು ಎಳೆದು 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 ಈಗ ಮ್ಯಾಕ್ಸಿಮಮ್ಗೂ ಬಂದಿದೆ, ಇನ್ನೂ ಎಳೆದು ಬಿಟ್ಟರೆ ವಸ್ತುವೇ ನಾಶವಾಗ್ತದೆ. ಹಾಗೆ ಸಗುಣ ಬ್ರಹ್ಮ ಮ್ಯಾಕ್ಸಿಮಮ್ಗೂ ಬಂದ, ಅಂದ್ರೇನು? ಪ್ರವಾಹ ನಿತ್ಯಕ್ಕೆ ಬಂದ. ಇನ್ನು ಈಗ ಅದು ದಾಟಿಬಿಟ್ರೆ ಈಗ ಕೂಟಸ್ಥನೇ ಆಗಿಬಿಡ್ತಾನೆ. ಅದರಿಂದ ಬ್ರಹ್ಮದ ಬಾರ್ಡರ್ಗೆ ಬಂದ, ಸಗುಣ ಬ್ರಹ್ಮದ ಮ್ಯಾಕ್ಸಿಮಮ್ ಸ್ಟೇಟಸ್. ಆದ್ದರಿಂದ ಅವರು ಹೇಳ್ತಾನೆ ವಿಶುದ್ಧ ಉಪಾಧಿ ಸಂಬಂಧಂ. ಅಂದ್ರೀಗ ನೀವು ಸಗುಣ ಬ್ರಹ್ಮಕ್ಕೂ ತಲುಪಿದ್ದರೆ ಈಗ ನಿರ್ಗುಣವೇ ಕಂಡು ಬರ್ತದೆ ನಿಮಗೆ. ಸಗುಣ ಬ್ರಹ್ಮವನ್ನು ತಲುಪಿದ್ದರೆ ಈಗ ನಿರ್ಗುಣ ಬ್ರಹ್ಮ ನೇರಾಗೆ ಕಂಡು ಬರುತ್ತದೆ, ಬ್ರಹ್ಮಕ್ಕೆ ಹತ್ತಿರವಾಗಿದ್ದಾನೆ. ಅದರಿಂದ ಅದನ್ನು ಬ್ರಹ್ಮ ಹೇಳುವುದು ತಪ್ಪಿಲ್ಲ. ಪರಮೇವ ಹಿ ಬ್ರಹ್ಮ ವಿಶುದ್ಧೋಪಾಧಿ ಸಂಬಂಧಂ. ವಿಶುದ್ಧ ಅಂದರೆ ಅತ್ಯಂತ ಶುದ್ಧ. ಶುದ್ಧ ಅಂದರೆ ಹೇಗೆ ಹೇಳಬೇಕು ಅಂದರೆ, ವಿಶುದ್ಧ ಅಂದರೆ ಹೇಳ್ತೀನಿ ನೋಡಿ. ವಿಶುದ್ಧ ಅಂದರೆ ಬ್ರಹ್ಮದಲ್ಲಿ ವಿಶುದ್ಧ ಅಂದರೆ ದೋಷರಹಿತ ಎಂದರ್ಥ. ಮೊದಲು ದೋಷ ಅಂದರೆ ಏನೋ ತಿಳ್ಕೊಂಡ್ರೆ ದೋಷರಹಿತ ಅರ್ಥವಾಗ್ತದೆ. ಬ್ರಹ್ಮದಲ್ಲಿ ಅಧ್ಯಸ್ಥವು ಜೀವಭಾವ, ಕರ್ತೃ ಭೋಕ್ತೃ ಪ್ರಮಾತೃ ದೇಹೇಂದ್ರಿಯ ಮನಸ್ಸುಗಳುಳ್ಳವನು, ಇದು ಜೀವ. ದೇಹೇಂದ್ರಿಯ ಮನಸ್ಸುಗಳಿಂದ ನೋಡುವವನು, ಕರ್ತೃಭೋಕ್ತೃ ಪ್ರಮಾತೃ ಆಗಿರುವವನು ಜೀವಭಾವ. ಇದು ಬ್ರಹ್ಮದಲ್ಲಿ ಅವಿದ್ಯಾಧ್ಯಾರೋಪದಿಂದ ಅವಿದ್ಯೆಯಿಂದ ತೋರುವುದು. ಈ ದೃಷ್ಟಿ ದೋಷಗಳು. ಈ ದೋಷಗಳೆಲ್ಲ ಹೋಗಿ 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 ಲಾಸ್ಟ್ಗೂ ಬಂದ. ಈಗ ಇನ್ನೊಂದು ಸ್ಟೆಪ್ಪು ಪೂರ್ತಿ ಆ ಥಿನ್ ಲೇಯರ್ ಹೇಳ್ತೀವಿ ನೋಡಿ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಎಂದರ್ಥ. ಆ ಟ್ರಾನ್ಸ್ಪರೆಂಟ್ ಗ್ಲಾಸು ಹೋದರೆ ಈಗ ನಿರ್ಗುಣವೇ ಆಗುತ್ತಾನೆ. ಆದ್ದರಿಂದ ಜೀವಭಾವವು ಹೆಚ್ಚಿನ ದೋಷ. ಸಗುಣ ಬ್ರಹ್ಮದಲ್ಲಿ ಜೀವಭಾವದ ದೋಷಗಳಿಲ್ಲ. ಸಗುಣ ಬ್ರಹ್ಮದಲ್ಲಿ, ಅಪರ ಬ್ರಹ್ಮದಲ್ಲಿ ಜೀವನಲ್ಲಿರಬೇಕಾಗಿರುವ ಅವಿದ್ಯಾ ದೋಷಗಳಿಲ್ಲ. ಅವಿದ್ಯಾ ದೋಷದಿಂದ ಜೀವನಲ್ಲಿ ಕರ್ತೃತ್ವ ಭೋಕ್ತೃತ್ವ, ಸಗುಣ ಬ್ರಹ್ಮಕ್ಕೂ ಕರ್ತೃತ್ವ ಭೋಕ್ತೃತ್ವವಿಲ್ಲ.
ಸಗುಣ ಬ್ರಹ್ಮಕ್ಕೂ ಜೀವನಲ್ಲಿರುವಂಥ ದುಃಖ ಜನ್ಮ ಮರಣ ಇಲ್ಲ ಅಲ್ಲವೇ? ಜನ್ಮ ಮರಣ ಸಗುಣ ಬ್ರಹ್ಮಕ್ಕಿಲ್ಲ. ಜೀವನಿಗೆ ಇರುವ ಜನ್ಮ ಮರಣಗಳೂ ಇಲ್ಲ. ಒಂದು ದೇಶ ಕಾಲಕ್ಕೆ ಪರಿಮಿತಿ ಇಲ್ಲ ಸಗುಣ ಬ್ರಹ್ಮಕ್ಕೆ. ನೋಡಿ, ಸಗುಣ ಬ್ರಹ್ಮಕ್ಕೆ ಜೀವನಿಗೆ ಒಂದು ದೇಹಕ್ಕೆ ಪರಿಮಿತ, ಒಂದು ದೇಶ ಒಂದು ಕಾಲ ಇರುತ್ತದೆ ಪರಿಮಿತ. ಅದು ಸಗುಣ ಬ್ರಹ್ಮಕ್ಕಿಲ್ಲ. ಕರ್ತೃತ್ವ ಭೋಕ್ತೃತ್ವ ಇರುತ್ತದೆ. ಕರ್ಮಫಲಕ್ಕೆ ಸಿಕ್ಕಾಕ್ಕೊಳ್ತಾನೆ ಜೀವ. ಅವನು ಕರ್ತೃತ್ವ ಭೋಕ್ತೃತ್ವವಿಲ್ಲ, ಕರ್ಮಫಲಕ್ಕೆ ಸಿಕ್ಕಾಕ್ಕೊಳ್ಳಲ್ಲ, ಸುಖ ದುಃಖಗಳಿಗೆ ಒಳಗಾಗಲ್ಲ. ಆದ್ದರಿಂದ ಅವಿದ್ಯೆಯಿಂದ ಯಾವ ಜೀವಭಾವ ತೋರುತ್ತದೋ, ಜೀವಭಾವನಲ್ಲಿ ಇರುವ ದೋಷಗಳೆಲ್ಲ ಇಲ್ಲದವನು. ಅದರಿಂದ ಸಗುಣ ಬ್ರಹ್ಮವು ಬ್ರಹ್ಮ ಹೇಳಬಹುದು. ಏಕೆಂದರೆ ವಿಶುದ್ಧೋಪಾಧಿ. ವಿಶುದ್ಧ ಉಪಾಧಿ ಅಂದರೆ ಜೀವನಿಗೆ ಇರತಕ್ಕ ಕರ್ತೃತ್ವ ಭೋಕ್ತೃತ್ವದಿಂದ ಆಗಿರತಕ್ಕ ದೋಷಗಳು, ಜನ್ಮ ಮರಣಗಳು, ದೇಶಕಾಲ ಪರಿಮಿತಿಗಳು ಅದೆಲ್ಲ ದಾಟಿರ್ತಾನೆ. ಆದ್ದರಿಂದ ಅವನು ವಿಶುದ್ಧ ಉಪಾಧಿ ಅಂದರೆ ಅತ್ಯಂತ ಟ್ರಾನ್ಸ್ಪರೆಂಟ್ ಆಗಿ ಥಿನ್ನಾಗಿ ಬಿಟ್ಟಿತು. ಸಂಸಾರ ಬಂಧ ನಾಮರೂಪ ಜಗತ್ತು ಅತ್ಯಂತ ಕಮ್ಮಿ ಆಗಿ ಲಾಸ್ಟ್ಗೆ ಬಂದಿದೆ, ಒಂಚೂರು ಅಷ್ಟೇ. ಅಲ್ಲಿಗೆ ಹೋದರೆ ಈಗ ನಿರ್ಗುಣವೇ ಕಂಡು ಬರ್ತದೆ. ಆದ್ದರಿಂದ ಸಗುಣ ಬ್ರಹ್ಮವು ಅದಕ್ಕಿಂತ ಒಂದು ಚೂರೇ ಕಮ್ಮಿ ಆಗುವುದರಿಂದ, ವಿಶುದ್ಧ ಉಪಾಧಿ ಆಗುವುದರಿಂದ ಅವನನ್ನು ಬ್ರಹ್ಮ ಹೇಳುವುದರಲ್ಲಿ ತಪ್ಪಿಲ್ಲ. ಏಕನ್ನಿಗೆ ಅಲ್ಲಿ ಹೋದರೆ ಬ್ರಹ್ಮನೇ ಆಗಿಬಿಡ್ತದೆ. ಅಂದರೆ ನೀವು ಬಸ್ಸಿನಿಂದ ಒಂದು ಊರಿಗೆ ಹೋಗಬೇಕಾದರೆ ಬಸ್ಸು ಇಳಿದ ನಂತರ ಊರು, ಆದರೂ ನೀವು ಬಸ್ಸಿನಿಂದ ಆ ಊರಿಗೆ ಹೋದರೆ ನೀವು ಬಸ್ಸಿನಲ್ಲೇ ಇದ್ದರೂ ಆ ಊರಿಗೆ ಬಂದೇ ಬಿಟ್ಟಿದ್ದೀರಿ. ಈಗ ಬಸ್ಸು ಇಳಿಯುವುದೇ ಬೇಕು. ಆ ಬಸ್ಸು ಅಲ್ಲಿಗೆ ಹೋಯಿತು, ಆ ಊರಿಗೆ ತಲುಪಿತು, ನೀವೀಗ ಆ ಊರಿನಲ್ಲೇ ಇದ್ದೀರಿ. ಈಗ ಸ್ವಲ್ಪ ಬಸ್ಸಿನಲ್ಲಿದ್ದೀರಿ, ಅದು ಇಳಿದು ಬಿಟ್ಟರೆ ಈಗ ಅದೇ ಬಸ್ಸು ನಿಂತು ಬಿಟ್ಟರೆ ಅದೇ ಊರು. ಹಾಗೆ ಸಗುಣವು ವಿಶುದ್ಧೋಪಾಧಿ ಸಂಬಂಧ. ವಿಶುದ್ಧ ಅಂದರೆ ಜೀವನಲ್ಲಿರುವ ಕರ್ತೃತ್ವ ಭೋಕ್ತೃತ್ವ ದೇಶಕಾಲ ಪರಿಚ್ಛಿನ್ನ ಜನ್ಮ ಮರಣಾದಿಗಳಿಲ್ಲ. ಅಂದರೆ ಅವದಲ್ಲಿ ಕೇವಲ ಕಲ್ಪಿತ ಔಪಾಧಿಕವಾಗಿ ತೋರುತ್ತವೆ. ಅವನಲ್ಲಿ ಸಗುಣ ಬ್ರಹ್ಮದಲ್ಲಿ ತೋರುವುದು ಕಲ್ಪಿತ ಔಪಾಧಿಕವಾಗಿ ತೋರುತ್ತವೆ. ಆ ಕಲ್ಪಿತ ಉಪಾಧಿ ಗುಣಗಳಿಗೆ ನರಳಿ ಹೋಗುವವನಲ್ಲ. ಅಂದ್ರೇನು? ಕಲ್ಪಿತ ಉಪಾಧಿ ಗುಣಗಳು ತೋರಿದರೂ ಆ ಉಪಾಧಿ ಗುಣಗಳಿಂದ ನರಳಿ ಹೋಗುವವನಲ್ಲ ಸಗುಣ ಬ್ರಹ್ಮ. ಆದ್ದರಿಂದ ಅದು ವಿಶುದ್ಧ ಉಪಾಧಿ ಹೊರತು ಅದರಲ್ಲಿ ನರಳಿ ಹೋಗುವುದು, ದುಃಖಕ್ಕೆ ಒಳಗಾಗುವುದು ಇಲ್ಲ, ಅದೇನಿಲ್ಲ. ಆದ್ದರಿಂದ ಪರಮೇವ ಹಿ ಬ್ರಹ್ಮ ವಿಶುದ್ಧೋಪಾಧಿ ಸಂಬಂಧಂ ಕ್ವಚಿತ್ ಕ್ವೈಶ್ಚಿತ್ ವಿಕಾರಧರ್ಮೈ. ಕ್ವಚಿತ್ ಅಂದ್ರೇನು? ತನ್ನಲ್ಲಿರುವಂಥ ವ್ಯಷ್ಟಿ ಅಂದರೆ ಅವರು ಸಮಷ್ಟಿ ಉಪಾಧಿ, ಸಮಷ್ಟಿ ಅಂತಃಕರಣ ಇರುತ್ತಾನೆ. ಸಮಷ್ಟಿ ಅಂತಃಕರಣ ಅಂದರೆ ಅಂತಃಕರಣದ ದೋಷಗಳೆಲ್ಲ ದಾಟಿ ಹೋಗುತ್ತಾನೆ. ಸಮಷ್ಟಿ ಜಗತ್ತು ಅಂದರೆ ಜಗತ್ತಂದರೆ ಜಗತ್ತಿನ ಅಂಚುಕು ಬಂದುಬಿಟ್ಟ ಎಂದರ್ಥ. ನೀವು ಹಾಲು ಅಂದರೆ ಒಂದು ರೂಮ್, ಹಾಲಿನ ಒಳಗೆ ಇದ್ದರೆ ನೀವು ಹಾಲಿಗೆ ಸಿಕ್ಕಾಕ್ಕೊಳ್ತೀರಿ. ನೀವು ಹಾಲು ಪೂರ್ತಿ ಕಂಡು ಬರಬೇಕಂದ್ರೆ ಅಂಚುಕು ಬಂದುಬಿಟ್ಟರೆ ನೀವು ಬಾರ್ಡರ್ಗೆ ಬಂದು ಬಿಟ್ಟಿದ್ರಿ, ಪೂರ್ತಿ ಹಾಲು ದಾಟಲಿಲ್ಲ, ಆದರೂ ಬಾರ್ಡರ್ಗೆ ಬಂದು ಬಿಟ್ಟರೆ ಒಟ್ಟು ಹಾಲು ಕಂಡು ಬರುತ್ತದೆ. ನೀವು ಉಪಾಧಿ ದೋಷಗಳು ಈಗ ಹೋಗಿದ್ದಂತೆಯೇ, ಒಂಚೂರು ಇದ್ದರೂ ಅದು ಹೆಚ್ಚು ನಿಮಗೆ ತೊಂದರೆ ಕೊಡಲ್ಲ, ಅದು ಹೆಚ್ಚು ತೊಂದರೆ. ಅದರಿಂದ ಅಂಥವನಿಗೆ ವಿಕಾರ ಧರ್ಮ ಇರಪಿ, ಕೆಲವು ವ್ಯಷ್ಟಿ ಗುಣಗಳನ್ನು ಸೇರಿಸಿ ಉಪಾಸನ ಮಾಡುವುದಕ್ಕೆ ಹೇಳ್ತಾರೆ. ವಿಕಾರ ಧರ್ಮೈ ಮನೋಮಯತ್ವಾದಿಭಿ ಉಪಾಸನಾಯ ಉಪದಿಶ್ಯಮಾನಂ ಅಪರಂ ಇತಿ ಸ್ಥಿತಿ. ಬೇರೆ ಗುಣಗಳನ್ನು ಸೇರಿಸಿ ಅವರನ್ನು ಅಪರಬ್ರಹ್ಮ ಎಂದು ಹೇಳ್ತಾರೆ. ಅದು ಏಕೆ ಅಂದರೆ ಉಪಾಸನಕ್ಕೋಸ್ಕರ ಅಂದರೆ ಹಿಂದೆ ಇವತ್ತೇ ಹೇಳಿದ್ದೀವಲ್ಲ, ಸ್ವಲ್ಪ ಹಿಂದೆಯೇ ಹೇಳಿದ್ದೀವೇನು? ಸಂಬಂಧದಲ್ಲಿ ನೋಡಿದ್ದರೆ ಸಂಬಂಧ ಗುಣಗಳು ಕಂಡುಬರುತ್ತವೆ. ನೀವು ಶಿಷ್ಯನಾಗಿ ನೋಡಿದ್ದರೆ ಗುರುವಾಗಿ ಕಂಡುಬರ್ತಾನೆ, ಮಗನಾಗಿ ನೋಡಿದ್ದರೆ ಅಪ್ಪ ಅಮ್ಮ ಆಗಿ ಕಂಡುಬರ್ತಾನೆ. ಅಂದರೆ ನೀವು ಒಬ್ಬ ಸಂಬಂಧಿ ಒಂದಾನೊಂದು ಸಂಬಂಧ ದೃಷ್ಟಿಯ ನೋಡಿದ್ದರೆ ಆ ಸಂಬಂಧದಲ್ಲಿರುವ ಪರಮಾತ್ಮ ಆ ಸಂಬಂಧ ಗುಣಗಳುಳ್ಳವನೇ ಕಂಡುಬರ್ತಾನೆ. ಹಾಗಲ್ಲ, ಅವನನ್ನು ಅವನಾಗಿ ತಿಳ್ಕೊಳ್ಳಬೇಕಂದರೆ ಪರಮಾತ್ಮ ನಮ್ಮ ಸಂಬಂಧದಲ್ಲಿ ಅಲ್ಲ. ಇಂಟರ್ನೆಟ್ ನಿಂತು ಹೋಯಿತೆ, ನಿಮಗೆ ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ, ಒಂದು ನಿಮಿಷ. ಈಗ ಕೇಳಿಸ್ತಾ ಇದೆ. ಈ ಸಂಬಂಧದಿಂದ ನೋಡಿದರೆ ಅದು ಸಗುಣ ಬ್ರಹ್ಮ, ಅಪರಬ್ರಹ್ಮ. ಪರಮಾತ್ಮನನ್ನು ಇದ್ದ ಹಾಗೆ ತಿಳ್ಕೊಳ್ಳಬೇಕಂದ್ರೆ ನೀವು ಇನ್ನೊಬ್ಬರಾಗಿ ಸಂಬಂಧದಿಂದ ನೋಡಬೇಡಿ,
ಅವನು ಹೇಗಿದ್ದಾನೋ ಹಾಗೆ ತಿಳ್ಕೊಳ್ಳಬೇಕಂದ್ರೆ ನೀನು ಅವನೇ ಆಗಬೇಕು. ಅದಕ್ಕೋಸ್ಕರನೇ ನಾನು ಲೆಟ್ ಅಸ್ ವೇಟ್. ಆ ಇಂಟರ್ನೆಟ್ ಬರಲಿ. ಈ ಇಂಟರ್ನೆಟ್ ತುಂಬ ತೊಂದರೆ ಕೊಡ್ತದೆ. ಓಹ್, ಬರ್ತಾನೆ ಇಲ್ಲ. ಇದೆಲ್ಲ ಹೆಡ್ಡೇಕ್ ಇಂಟರ್ನೆಟ್, ಪೂರ್ ವೈರ್ಲೆಸ್ ಕನೆಕ್ಷನ್. ಈಗ ಬಂತು. ಇಂಟರ್ನೆಟ್ಟು ಮಧ್ಯೆ ಮಧ್ಯೆ ಹೋಗ್ತಾ, ಅದಕ್ಕೋಸ್ಕರ ನಾನು ಲೈವ್ ಫೇಸ್ಬುಕ್ಕಿಂತ ಬೇರೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈ ಇಂಟರ್ನೆಟ್ ತೊಂದರೆ ಕೊಟ್ಟು ಕಟ್ ಆಗಿಬಿಡ್ತಾ ಇದೆ. ಆಯಿತು, ಒಂದು ಮಾತು ಹೇಳಿ ಮುಗಿಸ್ತೀನಿ. ಈಗ ಟೈಮ್ ಆಯಿತು, ಮುಗಿಸೋಕೆ ಬಂದಿದೆ. ಒಂದೆರಡು ಮಾತು ಹೇಗೆ ಮುಗಿಸ್ಬಿಡ್ತೀನಿ ನೋಡಿ. ಅಂದರೆ ಸಂಬಂಧದಿಂದ ನೋಡಿದ್ದರೆ ನಿಮಗೆ ಸಂಬಂಧದಲ್ಲಿ ತೋರುವ ಭಗವಂತನೇ ಕಂಡು ಬರ್ತಾನೆ ಸಗುಣೋಪಾಸನದಲ್ಲಿ. ನೀವು ಅವನು ಹೇಗಿದ್ದಾನೋ ಹಾಗೆ ನೋಡಬೇಕಂದರೆ ನೀವು ಸಂಬಂಧ ಬಿಟ್ಟು ನೀವು ಅವನಾಗೇ ಇರಬೇಕು. ಅವನು ಹೇಗಿದ್ದಾನೋ ಹಾಗೆ ಕಂಡು ಬರಬೇಕಂದ್ರೆ ನೀವು ಅವನೇ ಆಗಬೇಕು. ಆವಾಗ ಅವನೇ ಆಗಿ ತೋರ್ತದೆ. ಅದು ಅದ್ವಿತೀಯ. ಅದು ಜ್ಞಾನಕಾಂಡದಲ್ಲಿ ಹೇಳಿದ್ದಾಗ ಎಲ್ಲ ಗುಣಗಳನ್ನು ಸಂಬಂಧಗಳನ್ನು ನಿಷೇಧ ಮಾಡಿ ಹೇಳ್ತದೆ. ಸಗುಣದಲ್ಲಿ ಒಂದಾನೊಂದು ಸಂಬಂಧದಿಂದ ಹೇಳ್ತದೆ. ಸಂಬಂಧದಿಂದ ಹೇಳುವಾಗಲೂ ಸಗುಣ ರೂಪವನ್ನು ಹೇಳುವಾಗಲೂ ಅವರನ್ನು ಅಷ್ಟು ಕಡೆಗಣಿಸಿ ಮಾತಾಡಬಾರದು. ಅವನನ್ನು ಸಗುಣ ಬ್ರಹ್ಮವನ್ನು ಪರಮಾತ್ಮನೇ ಹೇಳಬೇಕು. ಏಕೆಂದರೆ ಗುಣದಿಂದ ನಾಮರೂಪಗಳಿಂದ ಆಗುವ ದೋಷಗಳು ಅತ್ಯಂತ ಮಿನಿಮಮ್ ಆಗಿವೆ. ನಾಮರೂಪಗಳ ಅಧ್ಯಾರೋಪವಾಗಿದ್ದರೂ ನಾಮರೂಪಗಳಿಂದ ಆಗುವ ದೋಷಗಳು ಜೀವನಲ್ಲಿ ಎಷ್ಟಿರುತ್ತವೋ ಅಷ್ಟಿಲ್ಲ, ಅತ್ಯಂತ ಕಮ್ಮಿ. ಅಂದ್ರೇನು, ಬಾರ್ಡರ್ನಲ್ಲಿ ಸೀಮದಲ್ಲಿರುತ್ತಾನೆ, ಒಂಚೂರಾದರೆ ಪರಬ್ರಹ್ಮವೇ, ಅಷ್ಟು ಹತ್ತಿರ ಇರುತ್ತಾನೆ. ಅದರಿಂದ ಅದು ಅವನನ್ನು ಪರಬ್ರಹ್ಮ ಎಂದು ಹೇಳಬಹುದು. ಈ ಎರಡು ವಾಕ್ಯಗಳಾಯಿತು, ಭಾಷ್ಯವಾಕ್ಯಗಳು. ಸ್ವಾಮೀಜಿ ಹೇಳ್ತಾರೆ ಉಪಾಸ್ಯ ಬ್ರಹ್ಮ ಇವ ಜ್ಞೇಯಪಿ ಬ್ರಹ್ಮಣ್. ಈಗ ಮುಂದಿನ ವಾಕ್ಯ ನಾವು ಮುಂದಿನ ಪಾಠದಲ್ಲೇ ಹೇಳೋಣ. ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.